ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲಿ ಸ್ಟಾರ್ ಸುವರ್ಣ ಮನೋರಂಜನೆ ವಾಹಿನಿಯು ಅಖಂಡ ದೀಪ ಸ್ಥಾಪನೆ ಮಾಡಿದೆ. ಕನ್ನಡ ಕಿರುತೆರೆಯಲ್ಲಿ ಹೊಸತನಕ್ಕೆ ಸಾಕ್ಷಿಯಾಗಿರುವ ಸ್ಟಾರ್ ಸುವರ್ಣ ವಾಹಿನಿಯಲ್ಲೀಗ ಶ್ರೀ ದೇವಿ ಮಹಾತ್ಮೆ ಎಂಬ ಹೊಸ ಧಾರಾವಾಹಿ ಆರಂಭವಾಗಿದ್ದು ಮೊದಲ ವಾರದಿಂದಲೇ ಅದಕ್ಕೆ ವೀಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯು ಲೋಕ ಕಲ್ಯಾಣಾರ್ಥವಾಗಿ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲಿ ಸುವರ್ಣ ಅಖಂಡ ದೀಪವನ್ನು ಸ್ಥಾಪಿಸಿದೆ ಎಂದು ವಾಹಿನಿಯ ಮುಖ್ಯಸ್ಥರು ತಿಳಿಸಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿ ಮತ್ತು ಶ್ರೀ ದೇವಿ ಮಹಾತ್ಮೆ ಧಾರಾವಾಹಿಯ ತಂಡವು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಸಮಿತಿ ಕಾರ್ಯದರ್ಶಿ ರವಿಕುಮಾರ್ ದೀಪ ಬೆಳಗಿಸುವ ಮೂಲಕ ಅಖಂಡ ದೀಪ ಉದ್ಘಾಟಿಸಿದರು. ಇದೊಂದು ಅಪರೂಪವಾದಂತಹ ಕಾರ್ಯಕ್ರಮ. ಸುವರ್ಣ ಅಖಂಡ ದೀಪ ಸ್ಥಾಪನೆ, ಸ್ಟಾರ್ ಸುವರ್ಣ ತಾವು ಹೆಸರಿಗೆ ಕೇಳಿದ್ದೀರಿ. ಸ್ಟಾರ್ ಸುವರ್ಣದಲ್ಲಿ ಈಗಾಗಲೇ ಸಾಕಷ್ಟು ದೇವರ ಕಾರ್ಯಕ್ರಮವೇ ಬರ್ತಾ ಇದೆ. ಮುಖ್ಯವಾಗಿ ಈಗ ನಡೀತಾ ಇರತಕ್ಕಂಥದ್ದು ಪಾರ್ವತಿ ದೇವಿ ಜಗನ್ಮಾತೆಯಾಗಿರ್ತಕ್ಕಂತಹ ವಿಶೇಷವಾದಂತಹ ಕಾರ್ಯಕ್ರಮ ತಾವೆಲ್ಲ ನೋಡ್ತಾ ಇದ್ದೀರಿ. ಸುಂದರವಾಗಿ ಬರ್ತಾ ಇದೆ, ಸುಂದರವಾಗಿ ಅದನ್ನು ನಡೆಸ್ತಾ ಇದ್ದಾರೆ. ಶಿವನ ಪಾತ್ರಧಾರಿಯಾಗಿರ್ತಕ್ಕಂತಹ ಅರ್ಜುನರವರು ಸುಂದರವಾದಂತಹ ಶಿವನ ವೇಷ, ಅಪರೂಪದ ವೇಷ ಅಂತಲೇ ಹೇಳಬಹುದು. ಹಾಗೂ ಜೀವಿತಾರವರ ದೇವಿ ಪಾತ್ರವಂತೂ ಎಲ್ಲರೂ ಜನಮೆಚ್ಚುವಂತಹ ಪಾತ್ರ, ಬಹಳ ಅದ್ಭುತವಾಗಿದೆ. ಶ್ರೀದೇವಿ ಮಹಾತ್ಮೆ ಅನ್ನೋ ಧಾರಾವಾಹಿಯನ್ನು ಮಾಡಬೇಕು ಅಂತಂತಹ ಚಾನಲ್ ಅವರು ನಮ್ಮನ್ನು ಕರೆದಾಗ ನಮಗೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಒಂದು ಪೌರಾಣಿಕ ಧಾರಾವಾಹಿಯನ್ನು ಮಾಡ್ತಕ್ಕಂಥದ್ದು ಒಂದು ಚಾಲೆಂಜ್ ಆಗಿರ್ತಕ್ಕಂಥ. ಇದುವರೆಗೂ ನಾವು ಆಲ್ರೆಡಿ ಯಡಿಯೂರು ಸಿದ್ಧಲಿಂಗೇಶ್ವರವನ್ನು ಮೊದಲನೇದಾಗಿ ಪ್ರಾರಂಭ ಮಾಡೋದು, ಅದು ಇಂದಿಗೆ 1000 ದಾಟಿದೆ. ರೇಣುಕಾ ಯಲ್ಲಮ್ಮ ಕೂಡ 500 ಎಪಿಸೋಡ್ ಅಂತರದಲ್ಲಿದೆ. ಈಗ ಶ್ರೀದೇವಿ ಮಹಾತ್ಮೆ ಅನ್ನೋ ಧಾರಾವಾಹಿಯನ್ನ ಸ್ಟಾರ್ ಸುವರ್ಣ ವಾಹಿನಿ ಇಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಇದ್ರು ಎಲ್ಲದಕ್ಕೂ ಒಂದೊಂದು ಕಾರಣಗಳಿರುತ್ತೆ ಅಂತ ನನ್ನ ಜೀವನದಲ್ಲಿ ನನ್ ಹುಟ್ಟಿಗೂ ಏನಾದ್ರೂ ಒಂದು ಸಾರ್ಥಕತೆ ಅಂತ ಅನ್ನೋದು ಬಂದಿದ್ರೆ ಬಹುಶಃ ಅದು ಶಿವನ್ ಪಾತ್ರ ಮಾಡಿದ್ಮೇಲೆ ಅಂತ ನಾನ್ ಭಾವಿಸ್ತೀನಿ. ಯಾಕಂದ್ರೆ ಎಲ್ಲರಿಗೂ ಜೀವನದಲ್ಲಿ ಒಂದು ಬಾರಿ ದೇವ್ರ ಪಾತ್ರಗಳನ್ನ ಮಾಡೋದಕ್ಕೆ ಎಷ್ಟು ಜನ ಒಪ್ಕೋತಾರೋ ಒಪ್ಕೊಳ್ಳಲ್ವೋ ಗೊತ್ತಿಲ್ಲ. ಬಟ್ ನನ್ನನ್ನ 3 ಬಾರಿ ಕೂಡ ಆ ಪಾತ್ರ ನನ್ನ ಹುಡ್ಕೊಂಡ್ ಬಂದಿದೆ ಅಂದ್ರೆ ನನಗೆ ಜೀವನದಲ್ಲಿ ಒಂದು ಸಣ್ಣ ಒಳ್ಳೆಯ ಗರ್ವ ಅಂತಾರಲ್ಲ, ಆ ಒಳ್ಳೆಯ ಹೆಮ್ಮೆ, ಒಳ್ಳೆಯ ಗರ್ವ ಈ ಶಿವನ ಪಾತ್ರನ 3ನೇ ಬಾರಿ ಮಾಡೋ ಮುಖಾಂತರ ನನಗೂ ಜೀವನದಲ್ಲಿ ಏನಿಲ್ಲ ಅಂದ್ರೆ ಒಂದು ಜೀವನದಲ್ಲಿ ನಾಳೆ ಜೀವ ಹೋದ್ರೂ ಒಂದು ಬೇಜಾರಿಲ್ಲ. ಅಟ್ಲೀಸ್ಟ್ ಒಬ್ಬ ಕಲಾವಿದನಾಗಿ ಒಂದು ಒಳ್ಳೆ ಪಾತ್ರ ಮಾಡಿದೆ ಅನ್ನೋ ಒಂದು ಖುಷಿ ಇದೆ. ನನಗೆ ನಿಜವಾಗ್ಲೂ ಏನ್ ಹೇಳ್ಬೇಕಂತ ಮಾತು ಹೊರಡ್ತಾ ಇಲ್ಲ. ಇಷ್ಟು ಅದೃಷ್ಟ ಮಾಡಿದೀನ ಅಂತ ನನ್ಗೆ ಒಂದೊಂದ್ಸಲ ಅನ್ಸುತ್ತೆ. ಈ ತರ ಒಂದು ದೊಡ್ಡ ದೇವಸ್ಥಾನದಲ್ಲಿ ಈ ತರ ಒಂದು ಕಾರ್ಯಕ್ರಮ ಆಗಿರ್ಬೋದು, ಇಲ್ಲ ಆ ತಾಯಿ ಪಾತ್ರ ಮಾಡೋದಿರ್ಬೋದು, ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೆ, ನನ್ನ ಅಮ್ಮ ಅಪ್ಪ ಏನ್ ಪುಣ್ಯ ಮಾಡಿದ್ರು, ನಾನ್ ಅವ್ರ ಮಗಳಾಗಿ ಹುಟ್ಟಿ ನಾನ್ ಆ ತಾಯಿ ಪಾತ್ರ ಮಾಡ್ತಿರೋದಕ್ಕೆ ತುಂಬಾ ಋಣಿಯಾಗಿರ್ತೀನಿ. ಭೋವಿ ಪರೋವಿ ರೂಪಸ್ತ್ವಂ ಕರ್ಮ ಸಾಕ್ಷಿ ಯಾವತ್